ಸೆಮಿ ಡ್ರೈ ಚಿಕನ್ ಮಾಡುವ ವಿಧಾನ. ಮೊದಲು ಚಿಕನನ್ನು ಚೆನ್ನಾಗಿ ತೊಳೆದಿಟ್ಟು 1/4 ಚಮಚ ಅರಿಶಿನ, 2ರಿಂದ 3 ಚಮಚ ಕಲ್ಲುಪ್ಪು ಮತ್ತು ಸ್ವಲ್ಪ ನಿಂಬೆ ರಸ ಅಥವಾ ಕರ್ಡ್ ಹಾಕಿ 15 ನಿಮಿಷ ನೆನೆಸಿಡಿ. ನಂತರ ಅದನ್ನು 3ರಿಂದ 4 ಬಾರಿ ತೊಳೆಯಿರಿ. ಒಂದು ಪಾತ್ರೆಗೆ 2ರಿಂದ 3 ಚಮಚ ಎಣ್ಣೆ ಹಾಕಿ ಬಿಸಿ ಮಾಡಿ ಅದಕ್ಕೆ 2 ಬೆಳ್ಳುಳ್ಳಿ ಜಜ್ಜಿದ ಹಾಕಿ 3 ಹಸಿಮೆಣಸಿನಕಾಯಿ, 3 ಒಣಮೆಣಸಿನಕಾಯಿ ಮತ್ತು ಕರಿಬೇವು ಸ್ವಲ್ಪ ಹಾಕಿ ಬ್ರೌನ್ ಬಣ್ಣ ಬರೋವರೆಗೂ ಹುರಿಯಿರಿ. ನಂತರ ಕತ್ತರಿಸಿದ ಈರುಳ್ಳಿ ಹಾಕಿ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಹುರಿಯಿರಿ. 1ರಿಂದ 2 ಚಮಚ ಉಪ್ಪು ಹಾಕಿ ಮಿಶ್ರಣ ಮಾಡಿ ನಂತರ ಒಂದು ಟೊಮೆಟೊ ಹಾಕಿ ಚೆನ್ನಾಗಿ ಬೇಯಿಸಿ. ಮೊದಲ ಮಸಾಲಾ ಪೇಸ್ಟ್. ಬೇರೆ ಪಾತ್ರೆಯಲ್ಲಿ 1/2 ಚಮಚ ಎಣ್ಣೆ ಹಾಕಿ ಸಣ್ಣ ಈರುಳ್ಳಿ ಒಂದು 10 ಉರಿಯಿರಿ. ಕಂದು ಬಣ್ಣ ಬಂದ ಬಳಿಕ ಉಪ್ಪು ಸೇರಿಸಿ 1/2 ಧನಿಯಾ ಪುಡಿ, 1/4 ಅರಿಶಿಣದ ಪುಡಿ, 2ರಿಂದ 3 ಖಾರದ ಪುಡಿ, ಮೆಣಸು, ಕೊತ್ತಂಬರಿ ಸೊಪ್ಪು ಮತ್ತು ಅರ್ಧ ಟೊಮೆಟೊ ಹಾಕಿ ಮಿಶ್ರಣ ಮಾಡಿ. ತಣ್ಣಗಾದ ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರು ಸೇರಿಸಿ ನುಣ್ಣಾಗಿ ರುಬ್ಬಿ ಪೇಸ್ಟ್ ಮಾಡಿ. ಎರಡನೇ ಮಸಾಲೆಗೆ ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ತುಂಡುಗಳನ್ನು, ಗಸಗಸೆ ಸ್ವಲ್ಪ, ಚಕ್ಕೆ 1, ಶುಂಠಿ ಕಾಲು ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ನಂತರ ಸ್ವಲ್ಪ ವಾಟರ್ ಸೇರಿಸಿ ಬೆಳ್ಳುಳ್ಳಿ 4ರಿಂದ 5 ಮತ್ತು ಲವಂಗ 6ರಿಂದ 7 ಹಾಕಿ ಸ್ವಲ್ಪ ನೀರು ಹಾಕಿ ಸೇರಿಸಿ ನುಣ್ಣಾಗಿ ರುಬ್ಬು ಪೇಸ್ಟ್ ಮಾಡ್ಕೊಳ್ಳಿ. ಈಗ ಈರುಳ್ಳಿ ಮತ್ತು ಟೊಮೆಟೊ ಮಿಶ್ರಣಕ್ಕೆ 2 ಪೇಸ್ಟ್ಗಳನ್ನು ಸೇರಿಸಿ ಚೆನ್ನಾಗಿ ಕಲುಹಿಸಿ. ನಂತರ ಕುಕ್ಕರ್ನಲ್ಲಿ ಬೇಯಿಸಿಕೊಂಡ ಚಿಕನನ್ನು ಸೇರಿಸಿ 10 ನಿಮಿಷ ಮಧ್ಯಮ ಉರಿಯಲ್ಲಿ ಹುರಿಯಿರಿ. ಕೊನೆಯಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕತ್ತರಿಸಿದ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಕಲುಹಿಸಿ. ಈಗ ರುಚಿಯಾದ ಸೆಮಿ ಡ್ರೈ ಚಿಕನ್ ಗ್ರೇವಿ ಸವಿಯಲು ಸಿದ್ಧ. ಇದೇ ಥರ ಮೋರ್ ವಿಡಿಯೋಸ್ಗಾಗಿ ನಮ್ಮ ಪೇಜ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.